ಸಾರ್ವಜನಿಕ ವಿರುದ್ಧ ವರ್ತಿಸಬೇಕು ಅನ್ನೋ ಆದೇಶ ಬಂದಿದೆ. ಈ ಬೆನ್ನಲ್ಲೇ ವರ್ತೂರು ಪೊಲೀಸರ ಕ್ರಮ ಖಂಡನೆಗೆ ನನ್ನ ಗಮನಕ್ಕೆ ಬಂದಿದೆ. ಅದು ಅವರಿಗೆ ಕಮಿಷನರ್ಗೆ ಬೆಳಗ್ಗೆ ನನಗೆ ವರದಿ ಕೊಡಿ ಅಂತ ಕೇಳಿದ್ದೇನೆ. ಮಹಿಳಾ ಪೊಲೀಸು ಹೊಡೆದಿದ್ದಾರೆ ಅಂತ ಹೇಳಿ ನನ್ನ ಗಮನಕ್ಕೆ ಬಂದಿದೆ. ಅದ್ರ ಬಗ್ಗೆ ಡೀಟೇಲ್ ರಿಪೋರ್ಟ್ ಕೊಡಿ ಅಂತ ಕೇಳಿದ್ದೀನಿ. ಆಮೇಲೆ ಅದಾದಮೇಲೆ ಅದಕ್ಕೇನು ಕ್ರಮ ತಗೋಬೇಕೋ ಪೊಲೀಸ್ನವ್ರನ್ನೆಲ್ಲ ತಗೊಳ್ತೀವಿ. ಸರ್, ನಿನ್ನೆ ಮುಖ್ಯಮಂತ್ರಿಗಳು ಏನೇ ಆದರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಸುಮ್ಮನೆ ಅನಗತ್ಯವಾಗಿ ಚರ್ಚೆ ಆಗ್ತಿದೆ ಸಿಎಂ ವಿಚಾರ ಅಂತ ಹೇಳಿಕೆಯನ್ನು ಕೊಡ್ತಾರೆ. 15ನೇ ತಾರೀಕು ಸಂಪುಟ ಪುನಾರಚನೆ ಸಂಬಂಧ ಮಾತಾಡೋದಕ್ಕೆ ರಾಹುಲ್ ಗಾಂಧಿ ಭೇಟಿ ಮಾಡ್ತೇನೆ ಅಂತ ಕೂಡ ಹೇಳಿದ್ದಾರೆ. ಅಲ್ಲ, ನಾವೆಲ್ಲ ಅದನ್ನೇ ಹೇಳ್ತಾ ಇದ್ದು. ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಲ್ಲ, ಹೈಕಮಾಂಡನ್ನ ನಾವು ಯಾರೇ ಕಾಂಗ್ರೆಸ್ ಪಕ್ಷದ ಸದಸ್ಯರು ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದನ್ನು ಗೌರವಿಸ್ತೀವಿ. ಪದೇ ಹೇಳ್ತಲೇ ಇದ್ದೀವಿ. ನೀವೇ ಅದನ್ನು ಕೆದಕ್ತಾ ಇರ್ತೀರ. ನಾವು ಹೈಕಮಾಂಡಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತಿದೆ. ಹೈಕಮಾಂಡ್ನಲ್ಲಿ ಏನು ತೀರ್ಮಾನ ಆಗುತ್ತೆ ಅದನ್ನು ನಾವು ಪಾಲಿಸ್ಕೊಂಡು ಹೋಗ್ತೀವಿ. ಯಾರು ಪಾಲಿಸೋದಿಲ್ಲ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಾರೆ. ಇದು ಇವತ್ತಿನ ವಿಚಾರ ಅಲ್ಲ. ಇದು ಮೊದಲಿಂದನೂ ನಡ್ಕೊಂಡು ಬಂದಿರೋದು ಕಾಂಗ್ರೆಸ್ನಲ್ಲಿ. ಎಷ್ಟೋ ಸಾರಿ ವಿರೋಧ ಪಕ್ಷದವರು ನಮ್ಮ ಮೇಲೆ ಕಮೆಂಟ್ ಮಾಡಿದ್ದಾರೆ, ನೀವೆಲ್ಲ ಹೈಕಮಾಂಡ್ರಿಗೆ ನಾವು ಗುಲಾಮರು ಹಾಗೆ ಎಲ್ಲ ಮಾತಾಡಿದ್ದಾರೆ. ಈಗ ಅವರು ಅದೇ ಪದ್ಧತಿನ ಅನುಸರಿಸ್ತಾ ಇದ್ದಾರೆ. ಬಿಜೆಪಿಯಲ್ಲೂ ಕೂಡ ಈಗ ಹೈಕಮಾಂಡಿನ ಇದು ಬಂದ್ಬಿಟ್ಟಿದೆ. ಹಾಗಾಗಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿರೋದು ಸರಿ ಇದೆ. ಅವರು ಹೈಕಮಾಂಡ್ನವ್ರು ಏನು ಹೇಳ್ತಾರೋ ಅದನ್ನು ನಾನು ಪಾಲಿಸ್ತೀನಿ ಅಂತ ಅವ್ರು ಮೊದಲಿಂದನೂ ಹೇಳಿದ್ದಾರೆ. ಈಗಲೂ ಅದನ್ನೇ ಹೇಳಿದ್ದಾರೆ. ಇದನ್ನೆಲ್ಲ ಹೊರತು ಇದು ರಾಜಣ್ಣ ಅವರ ಮನೆ ಊಟಕ್ಕೆ ಕರೆದಿರೋದು ಚರ್ಚೆ ಆಗ್ತಿದೆ. ನೋಡಿ, ನಾನು ಆಗಲೇ 2 ಸಾರಿ ಕ್ಲಾರಿಫಿಕೇಶನ್ ಕೊಟ್ಟನಪ್ಪ. ಯಾವಾಗ ತುಮಕೂರಿಗೆ ಬಂದಾಗ ರಾಜಣ್ಣವ್ರ ಮನೆಯಲ್ಲಿ ಮೈನ್ ರೋಡಲ್ಲಿ ಇದೆ ಮನೆ. 2-3 ಸಾರಿ ಅವರು ಊಟಕ್ಕೆ ಕರೆದಾಗ ಹೋಗಿದ್ದಾರೆ. ನಾವೆಲ್ಲ ಹೋಗಿದ್ದೇವೆ. ಈಗಲೂ ಕರೆದಿದ್ದಾರೆ, ಈಗಲೂ ಹೋಗ್ತೀವಿ ನಾವೆಲ್ಲ. ಮುಖ್ಯಮಂತ್ರಿಗಳು ಬರ್ತೀನಿ ಅಂತ ಹೇಳಿದ್ದಾರೆ. ನಾವು ಎಲ್ಲ ಹೋಗ್ತೀವಿ ಊಟಕ್ಕೆ. ಅವರು ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನ ಮಾತಾಡಕ್ಕೆ ಬಂದಿದ್ರು. ಹಾಗಾಗಿ ಚರ್ಚೆ ಮಾಡಿದ್ದೇವೆ. ಅವರ ಇಲಾಖೆಗೆ ಸಂಬಂಧಪಟ್ಟಿದ್ದು. ಗೊತ್ತಿಲ್ಲಪ್ಪ, ನನಗೆ ಯಾರು ಹೋಗ್ತಾರೆ ಅಂತ ಗೊತ್ತಿಲ್ಲ. ನಾನು ಸದ್ಯಕ್ಕಂತೂ ಯೋಚನೆ ಮಾಡಿಲ್ಲ. ಅವಶ್ಯಕತೆ ಬಿದ್ದರೆ ಹೋಗ್ತೇನೆ. Sexual harassment against women are increasing in Bengaluru. Yesterday, a woman was walking in the park. She was harassed, and another actress was harassed online. No, whatever it is, I have asked for a report of the yesterday's incident. I have asked for a detailed report, and we'll see if the fault lies with the constable. Definitely, we will initiate action on her. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.